ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ನಮ್ಮ ಕೋ ಪಾರ್ಟ್ನರ್ ವಿಕ್ರಮ್ ಅವರು. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಿರ್ಮಲಾ ಸೀತಾರಾಮನ್ ಅವರು ಯೂನಿಯನ್ ಬಜೆಟ್ ನ ಮಂಡಿಸಿದ್ದಾರೆ 2025. ಸೊ ಅದ್ರ ಬಗ್ಗೆ ಟೇಕ್ ಅವೇ ಮತ್ತೆ ಕೀ ಪಾಯಿಂಟ್ಸ್ ಏನೇನಿದೆ ಅನ್ನೋದನ್ನ ಡಿಸ್ಕಸ್ ಮಾಡಕ್ ಇವತ್ತು ಬಂದಿದ್ದೀವಿ. ಇವತ್ತು ನೀವು ಬ್ಯಾಕ್ ಗ್ರೌಂಡ್ ನೋಡ್ಬೋದು, ಬೆಂಗಳೂರು ಹಾಸನ್ ಹೈವೇಲಿ ಇದೀವಿ. ವಿಕ್ರಮ್ದೇ ಇದು ಸಜೆಷನ್. ಸುಮ್ಮನೆ ಇದು ಹೈವೇ ಓಡಾಡ್ಬೇಕಾದ್ರೆ ಯಾವಾಗ್ಲೂ ಇದು ಬೆಟ್ಟನ ನೋಡ್ತಾ ಇದ್ದೆ. ಒಂದ್ಸತಿನೂ ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಬಂದಿರ್ಲಿಲ್ಲ. ಅಂಡ್ ಬಂದ್ಮೇಲೆ ಅನ್ನಿಸ್ತು ವ್ಯೂ ಚೆನ್ನಾಗಿದೆ. ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಹೆಸರು ಇದು ಗುಡೆಮಾರನಹಳ್ಳಿ ಹತ್ರ ಬರುತ್ತೆ, ಬೆಂಗಳೂರು ಹಾಸನ್ ಹೈವೇಲಿ. ಸೊ ಚೆನ್ನಾಗಿದೆ ಪ್ಲೇಸ್, ನೋಡಿ ವ್ಯೂ ನೋಡಿ ಆ ಥರ. ಓಕೆ, ಇವತ್ತು ಟ್ಯಾಕ್ಸ್ ಅನೌನ್ಸ್ ಆಗಿ ಬಜೆಟ್ ಎಲ್ಲ ಮಂಡನೆ ಆದ್ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಅಂದ್ರೆ ಮೊದಲೇ ನ್ಯೂಸ್ ಇತ್ತು ಆಲ್ರೆಡಿ, ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ರಿಲೀಫ್ ಬರುತ್ತೆ ಅಂತ. ಅದೇ ರೀತಿ ಆಗಿದೆ ಆಕ್ಚುಲಿ ಆಗಿದೆ. ಸೊ ಅದು ಏನೇನಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವೆಲ್ಲ ಎಂಪ್ಲಾಯೀಸ್. ಸೊ ನಾವು ನಮ್ಗೆ ನಾವೇನು CA ಅಷ್ಟು ರೇಂಜಿಗೆ ಏನ್ ಗೊತ್ತಿಲ್ಲ. ಆಸ್ ಎ ಎಂಪ್ಲಾಯಿ ನಾವು ನಮ್ಮ ಇಷ್ಟ ದಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ಯಾವ ತರ ಟ್ಯಾಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಲೈಕ್ ಅದರಿಂದ ಬಂದಿರೋ ನಾಲೆಡ್ಜ್ ಡಿಸ್ಕಸ್ ಮಾಡ್ತೀವಿ. ಸೊ ಇನ್ನ ಬಜೆಟ್ ಬಗ್ಗೆ ಕೀ ಹೈಲೈಟ್ಸ್ ರಿಗಾರ್ಡಿಂಗ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಫಾರ್ ಸ್ಯಾಲರಿಡ್ ಎಂಪ್ಲಾಯೀಸ್ ಕೊಡೋದಾದ್ರೆ, ಓಲ್ಡ್ ಟ್ಯಾಕ್ಸ್ ರೆಜಿಮ್ ಮೇಲೆ ಏನು ಚೇಂಜಸ್ ಇಲ್ಲ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಏನೇನು ಇನ್ಕ್ಲೂಷನ್ ಇತ್ತು ಸೇಮ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಸ್ಲ್ಯಾಬ್ ಹೇಳ್ತಾ ಇದ್ದೀವಿ. ಟ್ಯಾಕ್ಸ್ ಸ್ಲ್ಯಾಬ್ ಸೇಮ್ ಇದೆ. ಸೊ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಮೇಜರ್ ಚೇಂಜಸ್ ಇದೆ. ಸೊ ಒಂದೇನು ಅಂದ್ರೆ, ಅರ್ಲಿಯರ್ ಟಿಲ್ 7 lakhs ಗಂಟ ಟ್ಯಾಕ್ಸ್ ಎಕ್ಸಂಪ್ಷನ್ ಇತ್ತು. ಹೌದು. ಸೊ ಇವಾಗ ಅದು ಒಂಥರ ಗುಡ್ ನ್ಯೂಸ್. ಲೈಕ್ 7 ಇಂದ ಡೈರೆಕ್ಟ್ 12 lakhs. ಸೊ ನಿಮ್ದು ಸ್ಯಾಲರಿ 12 lakhs ಗಂಟ ಇದ್ರೆ ನಿಮಗೆ ನಾಟ್ ಇವನ್ ಸಿಂಗಲ್ ರುಪಿ ಯು ನೀಡ್ ಟು ಪೇ ಇನ್ ಟ್ಯಾಕ್ಸ್. ಇಟ್ ವಿಲ್ ಬಿ ರಿಬೇಟೆಡ್. ಸೊ ರಿಬೇಟ್ ಅಮೌಂಟ್ ಲೈಕ್ ಕ್ಯಾಲ್ಕುಲೇಷನ್ ಪ್ರಕಾರ 60,000 ಏನೋ ಬರುತ್ತಲ್ಲ. 60,000. ಸೊ ನಿಮ್ದು ಟೋಟಲ್ ಟ್ಯಾಕ್ಸ್ ಫಾರ್ 12 lakhs ಆಸ್ ಪರ್ ಟ್ಯಾಕ್ಸ್ ಸ್ಲ್ಯಾಬ್ 60,000 ಬರುತ್ತೆ. ಸೊ ನಿಮ್ಗೆ 60,000 ಒಳಗಿದ್ರೆ ನಿಮ್ಗೆ ವಾಪಸ್ ರಿಬೇಟ್ ಆಗ್ಬಿಡುತ್ತೆ. ಓಕೆ, ಅಂದ್ರೆ ಯು ಮೀನ್ 12 lakhs ವರೆಗೂ ಏನು ಟ್ಯಾಕ್ಸ್ ಇಲ್ಲ. ಸೊ 60,000 ನೀವು ಸೇವ್ ಮಾಡ್ತಾ ಇರ್ಬೋದು. ಸೊ ಟ್ಯಾಕ್ಸ್ ಸ್ಲ್ಯಾಬ್ ಹೇಳಂಗಿದ್ರೆ ಫಾರ್ ನ್ಯೂ ಟ್ಯಾಕ್ಸ್ ರೆಜಿಮೆ as per Union Budget 2025, 0 to 4 lakhs nil. Okay. 4 to 8 5%, 8 to 12 10%, 12 to 16 in a 15%, 16 to 20 20%, 20 to 24 25, and more than 24 30%. That is the ಮ್ಯಾಕ್ಸಿಮಮ್ ಪೇಯಬಲ್ ಟ್ಯಾಕ್ಸ್. ಓಕೆ, ಇನ್ನೊಂದು ಲೈಕ್ ಕೇಳೋದಾದ್ರೆ, ನನ್ಗೊಂದು ಡೌಟ್ ಇತ್ತು, ಜಸ್ಟ್ ಕ್ಲಾರಿಫಿಕೇಶನ್ ವೈಸ್. ಈಗ 12 lakhs ವರೆಗೂ ಈಗ ಏನು ಎಕ್ಸಂಪ್ಷನ್ ಆಗಿದೆ, ಅಂಡ್ ದೆನ್ ಓಲ್ಡ್ ರೆಜಿಮೆ ಟು ನ್ಯೂ ರೆಜಿಮೆ, ಯಾವಾಗ್ಲೂ ಥಿಂಕ್ ಮಾಡೋದಾದ್ರೆ ನಾವೇನ್ ಅನ್ಕೊಂತೀವಿ, ಯಾವ್ದು ಬೆಸ್ಟ್, ಓಲ್ಡ್ ರೆಜಿಮೆನಾ ನ್ಯೂ ರೆಜಿಮೆನಾ ಅಂತ ಚೂಸ್ ಮಾಡೋದಾದ್ರೆ. ವೆಲ್, ನಮ್ಗೆ ಅದೇ ದೊಡ್ಡದು ಒಂದು ಇದು ಇರುತ್ತೆ. ಅಂಡ್ ಜನರಲಿ ನಮ್ಗೇನು, ನೀನಾಗ್ಲಿ ನಾನಾಗ್ಲಿ, ವಿ ಆರ್ ನಾಟ್ ಗೋಯಿಂಗ್ ಫಾರ್ ಎನಿ CA. ಅವ್ರ ಹತ್ರ ಹೋಗಿ ಇದ್ ಮಾಡ್ತಲ್ಲ. ನಾವು ಗೂಗಲ್ ಇಲ್ಲ ಸಮ್ ಎಕ್ಸೆಲ್ ಕ್ಯಾಲ್ಕುಲೇಷನ್ ಮೇಲೆ ಇದನ್ನ ಚೆಕ್ ಮಾಡ್ತೀವಿ, ಯಾವ ರೆಜಿಮೆ ಅಂತ ಚೂಸ್ ಮಾಡ್ತೀವಿ. ನಂದು ನಿನ್ ಪ್ರಕಾರ ಲೈಕ್ 12 lakhs ಎನಿವೇ ದೇ ವಿಲ್ ಚೂಸ್ ನ್ಯೂ ರೆಜಿಮೆ, ಕರೆಕ್ಟ್ ಅಲ್ಲ? ನೀವು 12 lakhs ವರೆಗೂ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೆ ದೇ ವಿಲ್ ಚೂಸ್ ನ್ಯೂ ರೆಜಿಮೆ. ಅಂಡ್ ಈ ಎಕ್ಸಾಂಪಲ್ ಒಂದು 16 lakhs ಅಂತ ಇದೆ ಅಂತ ಅನ್ಕೋ, ಅದಕ್ಕೆ ನೀನು ಯಾವ ರೀತಿ ಪ್ಲಾನ್ ಮಾಡ್ಬೇಕು? ಎಕ್ಸಾಂಪಲ್, ಯಾರಾದ್ರೂ ಒಬ್ರದ್ದು 16 lakhs ಪ್ಯಾಕೇಜ್ ಇದ್ರೆ ಅವರು ಓಲ್ಡ್ ರೆಜಿಮೆ ನ್ಯೂ ರೆಜಿಮೆ ಏನ್ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಅದೊಂದು ಚೂರು ನೀನೊಂದು ಇನ್ಫಾರ್ಮೇಶನ್ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ 16 lakhs ಹೋಗಿಂದ ಮುಂಚೆ 12 lakhs ಒಂದು ಕ್ಯಾಲ್ಕುಲೇಷನ್ ತೋರಿಸ್ಬಿಡೋಣ. ಓಕೆ, ಎಸ್. ಸೊ 12 lakhs ಒಬ್ಬ ಪರ್ಸನ್ದು ಸ್ಯಾಲ್ರಿ ಇದೆ ಅಂದ್ರೆ 0 to 4 lakhs ನಿಲ್, ಏನು ಟ್ಯಾಕ್ಸೇ ಬರಲ್ಲ ನಮಗೆ. 4 to 8 5%. 5% of 4 lakhs is
20,000. 20,000. 20,000. Next 8 to 12. 8 to 12. 10%. 10%. 10% of 4,40,000. So total 60,000 tax ಬಂದಿದೆ. 60,000 ಕಲೆಕ್ಟ್ ಆಗ್ಬೇಕಿತ್ತು. So as per Income Tax Act section 87A ನಿಮಗೆ ರಿಬೇಟ್ ಆಗುತ್ತೆ ಇದು. ಸೊ 12 lakh ಸ್ಯಾಲರಿ ಇರೋರು ನೀವು 60,000 ಪೇ ಮಾಡಬೇಕಿತ್ತು ಅಕಾರ್ಡಿಂಗ್ ಟು ಓಲ್ಡ್ ಬಜೆಟ್. ಸೊ ಈಗ ನಿಮಗೆ ಝೀರೋ ಪೇಬಲ್ ಅಮೌಂಟ್ ಇರುತ್ತೆ. ಟ್ಯಾಕ್ಸ್. ಸೊ ಇದು ಇಫ್ ಯು ಹ್ಯಾವ್ 12 lakh ಸ್ಯಾಲರಿ ಅಂಡ್ ಯು ಚೂಸ್ ನ್ಯೂ ರೆಜಿಮೆನ ಆಫ್ ಮಾಡಬಹುದು. ರೆಜಿಮೆನ್ ಆಫ್ ಮಾಡಬಹುದು. ಇನ್ನೊಂದು ಮಂತ್ರ ಏನು ಅಂದ್ರೆ, ನೀವು ಮೋರ್ ದೆನ್ 12 lakhs ಹೋಗ್ತಾ ಇದ್ದೀರಾ ಅಂದ್ರೆ, ನಿಮ್ ಸ್ಯಾಲರಿ 12 lakhs ಗಿಂತ ಜಾಸ್ತಿ ಇದೆ ಅಂದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಎನಿ ಇನ್ವೆಸ್ಟ್ಮೆಂಟ್ ಲೈಕ್ LIC, ELSS, PPF, there is no other option. You have to choose new regime. ಸೊ ಈಗ ನೀನ್ ಹೇಳ್ದಂಗೆ 16 lakhs ಗೆ ಕ್ಯಾಲ್ಕುಲೇಟ್ ಮಾಡೋಣ. 16 lakh ಸ್ಯಾಲರಿ ಅಂಡ್ ಸೇಮ್ ಫಾರ್ ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ಫಾರ್ ನ್ಯೂ ಟ್ಯಾಕ್ಸ್. ಆಲ್ರೆಡಿ 12 ವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ದು. ಇಟ್ ಇಸ್ 60,000. ಇನ್ 12 to 16 ಎಷ್ಟು ಬರುತ್ತೆ? 4 lakh ಬರುತ್ತೆ. 4 lakh ಗೆ 15% is how much? 60,000. 60,000. 60 plus 60 120. 1,20,000. ಸೊ ನಿಮ್ದು ಸ್ಯಾಲರಿ 16 lakhs ಇದ್ರೆ 1,20,000 ನೀವು ಟ್ಯಾಕ್ಸ್ ಆಗಿ ಪೇ ಮಾಡಬೇಕು. 15% ಆಫ್ 4 lakhs ಪಕ್ಕನಾ? ಒಂದ್ ನಿಮಿಷ ತಡಿ, ಅದು ಮಾಡ್ತೀನಿ. ಅಲ್ಲ ಸರ್, 60 ಅಂತೂ ಪಕ್ಕ. 12 to 16 4 lakhs. 15% ಆಫ್ 4 lakhs 16. 16. ಸೊ ಇಟ್ ಈಸ್ 1,20,000. 1,20,000. 1,20,000 ನೀನು ಪೇಬಲ್ ಟ್ಯಾಕ್ಸ್ ಓವರ್ ಆಲ್ ನೀನ್ ನ್ಯೂ ರೆಸ್ಯೂಮೆ ಆಫ್ ಮಾಡಿದ್ರೆ. ಅಂಡ್ ಇನ್ ಕೇಸ್ ನಿಂದು ಇನ್ವೆಸ್ಟ್ಮೆಂಟ್, ಈಗ ಎಕ್ಸಾಂಪಲ್ ಓಲ್ಡ್ ಅಕಸ್ಮಾತ್ ಅವ್ರದ್ದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇದೆ ಅನ್ಕೋ, ನೀನ್ ಹೇಳ್ದಲ್ಲ ITCL, PPF ಆಗ್ಲಿ, ಕೆಲವು ELSS ಫಂಡ್ಸ್ ಆಗ್ಲಿ, ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ ಆಗ್ಲಿ, ಬೇರೆ ಯಾವ್ದಾದ್ರು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ಸ್ ಇದ್ರೆ, ಅವರು ಎಲ್ಲಿವರೆಗೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೇ ಕ್ಯಾನ್ ಆಪ್ ಬಿಟ್ವೀನ್ ಓಲ್ಡ್ ರೆಸ್ಯೂಮೆ ಅಂಡ್ ನ್ಯೂ ರೆಸ್ಯೂಮೆ ಒಂದು ಲಿಮಿಟ್ ಇಡಿದ್ರೆ ದಟ್ ವಿಲ್ ಬಿ ಬೆಟರ್ ಚೂಸ್ ಮಾಡಕ್ಕೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ ನ್ಯೂ ರೆಜಿಮೆ, ನಾವು ಆಕ್ಚುಲಿ 12 lakhs ಗಂಟ ನೋ ಟ್ಯಾಕ್ಸ್ ಅಂತ ಹೇಳ್ತಾ ಇದೀವಿ. ಆಕ್ಚುಲಿ ಇಟ್ ಈಸ್ 12,75,000. ನ್ಯೂ ಟ್ಯಾಕ್ಸ್ ಅಲ್ಲಿ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಬಿಡ್ತಾರೆ ನಿಮಗೆ. ಓಕೆ. ಸೊ ಅದಕ್ಕೆ ನಾವು 75,000 ಕನ್ಸಿಡರ್ ಮಾಡಿಲ್ಲ, 12 lakhs ಗಂಟ ಮಾಡಿದೀವಿ. 75,000 ಸ್ಟ್ರೈಟ್ ಅವೇ ನಿಮಗೆ ಎಕ್ಸಂಪ್ಷನ್ ಸಿಕ್ಬಿಡೋದು. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮೆಲಿ 50,000, ಅಲ್ಲಿ ಏನು ಚೇಂಜಸ್ ಇಲ್ಲ. ಅಂಡರ್ಸ್ಟುಡ್. ಆಮೇಲೆ ಇನ್ನೊಂದು, ಈ ನ್ಯೂ ಟ್ಯಾಕ್ಸ್ ರೆಜಿಮೆಲಿ ಏನ್ ಎಕ್ಸ್ಟ್ರಾ ಡಿಡಕ್ಷನ್ಸ್ ನಿಮಗೆ ಸಿಗ್ಬೋದು ಅಂದ್ರೆ, ಒಂದು ಮೀಲ್ ಕಾರ್ಡ್, ಫುಡ್ ಅಲೋವೆನ್ಸ್ ಸಿಗುತ್ತೆ, ಮತ್ತೆ ಏನ್ ಸಿಗುತ್ತೆ ಮಚ್ಚ, ಮೀಲ್ ಕಾರ್ಡ್ ಒಂದು ಕೊಡ್ತಾರೆ ಅವರಿಗೆ. ಲೀವ್ ಟ್ರಾವೆಲ್ ಅಲೈನ್ಸ್ ಅವೆಲ್ಲ ಇರಲ್ಲ. ಓಕೆ. ಸೊ ನಿಮಗೆ ಫುಡ್ ಅಲೋವೆನ್ಸ್ ಸಿಗುತ್ತೆ, ಅದೊಂದು ಇಟ್ಕೊಬಹುದು. ಸರಿ, ಈಗ ಇದನ್ನ ಹೇಳೋ ಕ್ಯಾಲ್ಕುಲೇಷನ್ ಹೇಳೋ. 16 lakhs ಈಗ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಅಮೌಂಟ್ ವರ್ಗೂ ಇನ್ವೆಸ್ಟ್ ಮಾಡಿದ್ರೆ ಬೆಟರ್? ಓಲ್ಡ್ ಟ್ಯಾಕ್ಸ್ ಅಂತ ಮಾಡಿ. ಸೊ ಎಕ್ಸಾಂಪಲ್ ಈಗ ಯಾರೋ ಓಲ್ಡ್ ಟ್ಯಾಕ್ಸ್ ರೆಜಿಮೆ ಚೂಸ್ ಮಾಡಿದ್ದಾರೆ ಫಾರ್ 16 lakhs. ಓಕೆ. ಅವ್ರದ್ದು ಎಷ್ಟುವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಓಕೆ. ಸೊ ಫಸ್ಟ್ ಬಂದು ATC ಲೈಕ್ LIC, PF, ELSS ಫಂಡ್. ಸೊ ಎವ್ರಿಥಿಂಗ್ ಕಮ್ಸ್ ಅಂಡರ್ ATC. ಸೊ ಅದು ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 1.5 lakhs. ಸೊ 16 lakhs ಇಂದ 1.5 ಮೈನಸ್ ಮಾಡಿದ್ರೆ 14.5 ಆಗುತ್ತೆ. 14.5 lakhs. 80D ಮತ್ತೆ ಇದನ್ನ ತೆಗೆದ್ಬಿಡೋಣ, ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಸೊ 14 lakhs. ಮತ್ತೆ 80D ಮೆಡಿಕಲ್ ಅಲೋವೆನ್ಸ್, ಅದು 50,000. ಇಫ್ ಇನ್ ಕೇಸ್ ಯು ಹ್ಯಾವ್ ಎನಿ ಸೀನಿಯರ್ ಸಿಟಿಸನ್, 50,000. 13.5. ನೆಕ್ಸ್ಟ್ 80G ಪೊಲಿಟಿಕಲ್ ಪಾರ್ಟಿ ಫಂಡ್, ಆ ತರ ಏನಾರ ಇದ್ರೆ. ಸೊ ದಟ್ಸ್ ಲಿಮಿಟ್ ಗೊತ್ತಿಲ್ಲ ಎಷ್ಟು ಅಂತ, ಬಟ್ ವಿ ವಿಲ್ ಕನ್ಸಿಡರ್ ಆಸ್ 50,000. 13 lakhs ಉಳಿದಿದೆ. 13 lakhs ಇದರಲ್ಲಿ ಫಾರ್ 16 lakhs HRA ಒಂದು
40% ಅಂತ ಇಟ್ಕೊಂಡ್ರೆ ಕ್ಲೇಮಬಲ್ HR ಕರೆಕ್ಟ್. ಎಷ್ಟಾಗುತ್ತೆ? ಅಲ್ಲ 16 lakhs ಗೆ ಬೇಸಿಕ್ ಬಂದ್ಬಿಟ್ಟು 8 lakhs. 8 lakhs. 8 lakhs ಅಲ್ಲಿ 40%. 8 lakhs ಅಲ್ಲಿ 40% ಅಂದ್ರೆ ಇಟ್ ವುಡ್ ಬಿ ಅರೌಂಡ್ 3,20,000 ಕ್ಲೇಮಬಲ್ ಅಮೌಂಟ್. ಸೊ ಅದರಲ್ಲೂ ಲೀಸ್ಟ್ ಆಫ್ 3 ಕನ್ಸಿಡರ್ ಮಾಡ್ತಾರೆ. 3 ಕಾಲಮ್ಸ್ ಇರುತ್ತೆ. 2,50,000 ಅಂತ ಅನ್ಕೊಳ್ಳೋಣ. ಸೊ ಫಾರ್ 16 lakhs ಈಗ 2,50,000 ಅಂತ ತಗೊಂಡ್ರೆ ಎಷ್ಟಾಗುತ್ತೆ? ಈಗ ಇನ್ ಮಿಕ್ಕಿದ್ದು 11.5 ಉಳಿತು. ಕರೆಕ್ಟ್. ಸೊ 11.5 ಇಸ್ ದ ಓವರ್ ಆಲ್. ಇನ್ನೇನಾದ್ರೂ ಮತ್ತೆ 11.5 ಉಳಿದಿದೆ. ಇವಾಗ ನೆಕ್ಸ್ಟ್ ಮೀಲ್ ಕಾರ್ಡ್ ಅಲಯನ್ಸ್. ಅದು ಮ್ಯಾಕ್ಸಿಮಮ್ ಡಿಪೆಂಡ್ಸ್ ಆನ್ ಕಂಪ್ನಿ. ಒಂದು ರಫ್ ಆಗಿ ಒಂದು 20,000 ಹಾಕೊಳ್ಳೋಣ. ಓಕೆ. ಸೊ ಆಲ್ಮೋಸ್ಟ್ ಅರೌಂಡ್ 11.3. ಮತ್ತೆ ವೈಫೈ ಅಲಯನ್ಸ್ ಒಂದು 30,000 ಹಾಕೊಳ್ಳೋಣ. 11 ಆಗುತ್ತೆ. ಮತ್ತೆ ಕಾರ್ ಮೇಂಟೆನೆನ್ಸ್ ಒಂದು 25,000 ಪರ್ ಇಯರ್. ಆಮೇಲೆ ಚಿಲ್ಡ್ರನ್ ಮಕ್ಳೇನಾರ ಇದ್ರೆ ಅವ್ರಿಗೆ ಒಂದು ಪರ್ ಮಂತ್ 200 ಮುಂಚೆ ಟ್ಯೂಷನ್ ಫೀ ತರ. ಐಡಿಯಾ ಇಲ್ಲಲ್ಲ? ಐಡಿಯಾ ಇಲ್ಲ ಇದು. ನಾವು ಅನ್ಮ್ಯಾರಿಡ್, ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ಆಮೇಲೆ ಇದು ಹೋಮ್ ಲೋನ್. ಹೋಮ್ ಲೋನ್ ಇದೆ. ಹೋಮ್ ಲೋನ್ ಇದ್ರೆ 1.5 lakhs. ಹೋಮ್ ಲೋನ್ ಇದ್ರೆ 1.5 lakhs ಆನ್ ಇಂಟ್ರೆಸ್ಟ್. ಬಟ್ ಇದು HRA ಇದು ಹೋಮ್ ಲೋನ್ ಇದೆ ಎರಡು ತಗೊಂತಾರ? ಡಿಪೆಂಡ್ಸ್ ಅದು. ಬಟ್ ಹಾಕೊಳ್ಳೋಣ 1.5. ಸೊ ಓವರ್ ಆಲ್ ಎಷ್ಟಾಯ್ತು ಇದು? ಆಲ್ಮೋಸ್ಟ್ 11 to 9 1.5 ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ಕಮ್ಸ್ ಅರೌಂಡ್ 9.5. 9.5 lakhs ಓವರ್ ಆಲ್ ಟ್ಯಾಕ್ಸಬಲ್ ಅಮೌಂಟ್ ಫಾರ್. ಕರೆಕ್ಟ್. ಫುಲ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು 9.5 lakhs ಇಸ್ ದ ಟ್ಯಾಕ್ಸಬಲ್ ಅಮೌಂಟ್. ಸೊ 0 to 2.5% ಇಸ್ ನಿಲ್. 2.5 to 5% 5%. ಸೊ ಅದೆಷ್ಟಾಗುತ್ತೆ? 2.5 to 5 is 12,500. 12,500. ಕರೆಕ್ಟ್. 12,500. And then 5 to 10 20%. 5 lakhs 20% ಅಂದ್ರೆ 1 lakh. ಓವರ್ ಆಲ್ ಎಷ್ಟಾಯ್ತು? 1,25,000 ಆಗುತ್ತೆ. ಓಕೆ. ನೀನು ಓಲ್ಡ್ ರೆಜ್ಯೂಮಲ್ಲಿ ನೀನು ಇಷ್ಟು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಯು ಹ್ಯಾವ್ ಟು ಪೇ 1,25,000 ಆಸ್ ಎ ಟ್ಯಾಕ್ಸ್. 1 lakh ಇಲ್ಲ, ಅದು 10%. ಲಾಸ್ಟಿಗೆ ಉಳಿದಿದ್ದು 9.5 ಅಲ್ಲ. ಇನ್ 50,000 ಕಮ್ಮಿ ಇದೆ. ನಾವು 5 to 10 ಯೂಸ್ ಮಾಡ್ತೀವಿ. 5 to 9.5 ಅಂದ್ರೆ 50 ಎಷ್ಟಾಗುತ್ತೆ? 9.5 ಗೆ ಮಾಡ್ಬೇಕು ಅಷ್ಟೇ. 50,000 ಕಮ್ಮಿ ಮಾಡ್ಬೇಕು. 50,000 ಇದ್ರ ಸಬ್ಟ್ರಾಕ್ಟ್ ಮಾಡೋಣ. 50,000 ಗೆ 20% ಅಂದ್ರೆ ಎಷ್ಟು? 10,000. 10,000 ಕಮ್ಮಿ ಮಾಡು. ಇಲ್ಲಿ ಆಡ್ ಮಾಡ್ಬೇಕಾದ್ರೆ 1,15,000. 1,15,000. 1,15,000 is the taxable amount for 16 lakhs. 16 lakhs. If you do the best ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 1,15,000 ಬರುತ್ತೆ. ಅಂಡ್ ಅದೇ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಯು ಹ್ಯಾವ್ ಐ ಥಿಂಕ್ ಬೆಟರ್ ಆಪ್ಷನ್ ಈಸ್ ಸ್ಟಿಲ್ ಫಾರ್ 16 lakhs ಸ್ಯಾಲರಿ ನ್ಯೂ ರೆಸ್ಯೂಮೆ. ಎಷ್ಟು ಬಂತು? ನ್ಯೂ ರೆಸ್ಯೂಮೆಲಿ ನಾವು ಕ್ಯಾಲ್ಕುಲೇಟ್ ಮಾಡ್ದಂಗೆ ಬಂದಿದ್ದು 1,20,000. 1,20,000. ಇಲ್ಲಿ ಓಲ್ಡ್ ರೆಸ್ಯೂಮೆಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ 1,15,000. 1,15,000. ದಟ್ಟು ಎಲ್ಲ ಹೋಮ್ ಲೋನು, HRA, ಪೊಲಿಟಿಕಲ್ ಫಂಡ್, ಮೆಡಿಕಲ್ ಅಲೋವೆನ್ಸ್, ಚಿಲ್ಡ್ರನ್ ಕನ್ಸಿಡರ್ ಮಾಡಿದ್ವಾ? ಚಿಲ್ಡ್ರನ್ ಮಾಡಿಲ್ಲ. ಚಿಲ್ಡ್ರನ್ ಒಂದ್ ಮಾಡಿದ್ರೆ ಸೊ ಮೋಸ್ಟ್ ಪ್ರಾಬಬಲಿ 1,10,000. ಇನ್ನೊಂದು 10-15,000 ರಿಡಕ್ಷನ್ ಆಗುತ್ತೆ. 1 lakh ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 20,000 ಡೆಲ್ಟಾ ಏನೋ ಬರುತ್ತೆ. ಸೊ ನೀವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗೆ ಇಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕರೆಕ್ಟ್ ಇಷ್ಟು ಬೆನಿಫಿಟ್ 20,000 ಬೆನಿಫಿಟ್ ಬರುತ್ತೆ. ಸೊ ಇದನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಲೈಕ್ ಅಮೌಂಟ್ ನಿಮಗೆ ಸಡನ್ ಆಗಿ ಕೈಗೆ ಸಿಗಲ್ವಲ್ಲ. ಅಂಡ್ ಈಗ HRA ನೀನು ಸ್ಪೆಂಡ್ ಮಾಡ್ಬೇಕಲ್ಲ, ಯು ಹ್ಯಾವ್ ಟು ಸ್ಪೆಂಡ್ ಅಂಡ್ ಯು ಆರ್ ಕ್ಲೇಮಿಂಗ್. ಕರೆಕ್ಟ್. ನಿಮ್ದು ಅದು ಸ್ಪೆಂಡ್ ಎಕ್ಸ್ಪೆಂಡಿಚರ್ ಎಲ್ಲ ಅಂದ್ರೆ ನಿಮ್ದು ಏನ್ ಬೆನಿಫಿಟ್ ಬರುತ್ತೆ ಇದನ್ನ ಮಾಡಕ್ಕೆ. ಸೊ ಐ ಥಿಂಕ್ 16 lakhs ನನ್ನನ್ನು ಕೇಳೋದಾದ್ರೆ ಸ್ಟಿಲ್ if you have not really planned this much investment, old tax regime is the best option as per our calculation. And further I think ಇದೇ ಸಪೋರ್ಟ್ ಆಗುತ್ತೆ ಅನ್ಸುತ್ತೆ. ಅಲ್ಲಿ ಲಾಸ್ಟ್ ಎಷ್ಟಿದ್ದು? ಮೋರ್ ದೆನ್ 10 lakhs 30% ಇತ್ತಲ್ಲ? 30% ಇತ್ತು. more than 10-30% ಇತ್ತು. ಸೊ ನ್ಯೂ ರೆಸ್ಯೂಮೆ ಇನ್ನೂ ಸಪೋರ್ಟ್ ಮಾಡುತ್ತೆ ಅನ್ಸುತ್ತೆ ಮೋರ್ ಸ್ಯಾಲರಿ ಇದ್ದವ್ರಿಗೆ.
ಸೊ ನ್ಯೂ ಟ್ಯಾಕ್ಸ್ ರೆಜಿಮೆ ಇಸ್ ದಿ ಬೆಸ್ಟ್ ಫಾರ್ ಸ್ಯಾಲರಿಡ್ ಎಂಪ್ಲಾಯಿ ಹೂ ಕಮ್ಸ್ ಅಂಡರ್ ಬಿಲೋ 18 lakhs ಅಂತ ಒಂದು ಹೇಳ್ಬೋದಾ? ಬಿಲೋ 18 lakhs ಅಂತ ಬಿಲೋ 18 lakhs. ಸೊ ಫ್ರೆಂಡ್ಸ್, ಇದು ನಮ್ ಪ್ರಕಾರ ಕ್ಯಾಲ್ಕುಲೇಷನ್. ಸೊ ಇದನ್ನ ಇನ್ನ ಕೆಲವು ಪ್ಲಾನ್ಡ್ ಎಕ್ಸೆಲ್ ಶೀಟ್ಸ್ ಬರ್ತವೆ ಗೂಗಲ್ ಅಲ್ಲಿ, ಅದು ಇದರಲ್ಲಿ ನೀವು ಇನ್ನ ಟ್ರೈ ಮಾಡಿ ಇನ್ನ ನಿಮ್ದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಜೊತೆಗೆ ನೋಡ್ಬೋದು. ಜಸ್ಟ್ ರಫ್ ಬ್ರೀಫ್ ಕೊಡ್ತಾ ಇದೀವಿ ಇವತ್ತಿನ ಯೂನಿಯನ್ ಬಜೆಟ್ ಹೈಲೈಟ್ಸ್ ಏನೇನಿತ್ತು ಆಸ್ ಪರ್ ನ್ಯೂ ಟ್ಯಾಕ್ಸ್ ರೆಜಿಮೆ ನಿಮಗೆ ತಿಳಿಸ್ತಾ ಇದೀವಿ. ನಿಮ್ ಇಷ್ಟ, ನೀವು ಲೈಕ್ ಓಲ್ಡ್ ಟ್ಯಾಕ್ಸ್ ರೆಜಿಮೆ ಮೇಲೆ ನನಗೆ ಬೆನಿಫಿಟ್ ಇದೆ ಅಂದ್ರೆ ಅದನ್ನ ಚೂಸ್ ಮಾಡ್ಬೋದು ಅವರು. ಕರೆಕ್ಟ್. ಸೊ ಅಂಡ್ ಇನ್ನೊಂದು ನೀನೇ ಹೇಳ್ದಂಗೆ ಇಟ್ ಈಸ್ ಮೋರ್ ಫ್ರೆಂಡ್ಲಿ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಕರೆಕ್ಟ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಇದರಲ್ಲಿ ಯಾಕೆಂದ್ರೆ ಇಷ್ಟಿಷ್ಟು ಅಮೌಂಟ್ 12 lakhs ಇರೋರಿಗೆ ಟ್ಯಾಕ್ಸೇ ಮಾಡ್ತಿಲ್ಲ ಅಂದ್ರೆ ನೀವು ಮೋಸ್ಟ್ ಆಫ್ ದಿ ಫ್ಯಾಮಿಲೀಸ್ ಬರೋದು ಲೆಸ್ ದೆನ್ 12 lakhs ಇದ್ ಮಾಡೋದು ಮೋಸ್ಟ್ ಆಫ್ ದಿ ಮಿಡಲ್ ಕ್ಲಾಸ್. ಇನ್ ಮಿಕ್ಕಿದ್ದು IT ಕಂಪನೀಸ್ ಮತ್ತೆ ದೊಡ್ಡ ದೊಡ್ಡ MNC ಅವರು ಮೋರ್ ದೆನ್ 12 lakhs ಪೇ ಮಾಡ್ತಾರೆ. ಅವ್ರಿಗೆಲ್ಲ ಈಗ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಇದು. ಸೊ ಈಗ ಒಂಥರ ಎಕಾನಮಿಗೆ ಬೂಸ್ಟ್ ಕೊಟ್ಟಂಗೆ. ಲೈಕ್ ಇವಾಗ ನಿನಗೆ ಟ್ಯಾಕ್ಸೇ ಬೀಳ್ತಾ ಇದ್ದಿದ್ರೆ ನೀನ್ ಏನು ಖರ್ಚೆ ಮಾಡ್ತಾ ಇರ್ಲಿಲ್ಲ ಮಚ್ಚ, ಮನಿನೇ ಸರ್ಕ್ಯುಲೇಟೇ ಆಗ್ತಾ ಇರ್ಲಿಲ್ಲ ಎಕಾನಮಿಲಿ. ಇದೊಂಥರ ಮೋದಿ ಗವರ್ಮೆಂಟ್ ಅವ್ರು ತಂದಿರೋದು ಲೈಕ್ ಇಟ್ ವಿಲ್ ಹೆಲ್ಪ್ ಫಾರ್ ದಿ ಫ್ಯೂಚರ್ ಆಫ್ ದಿ ಎಕಾನಮಿ. ಬಟ್ ಇನ್ನೊಂದು ನಿನ್ನ ಹೇಳೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಚುಲಿ ಹೇಳೋದು ಡೆವಲಪ್ಮೆಂಟ್ಗೆ ಅಂತ, ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಡೆವಲಪ್ಮೆಂಟ್ಗೆ. ಈಗ ಅಷ್ಟು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಂದಾನು ಬರ್ತಾ ಇದ್ದಿದ್ದು ಕಾಂಟ್ರಿಬ್ಯೂಷನ್ ಈಗಿಲ್ಲ ಅಂದ್ರೆ ಅದು ಇಂಪ್ಯಾಕ್ಟ್ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಇವಾಗ ನಿನ್ನ ಹತ್ರ ನಿನಗೆ ಎಕ್ಸಾಂಪಲ್ 1 ಲಕ್ಷ ಸ್ಯಾಲ್ರಿ ಇವಾಗ ಬರ್ತಾ ಇದೆ ನ್ಯೂ ಟ್ಯಾಕ್ಸ್ ರೆಜಿಮೆಲಿ. ಮೊದ್ಲು ನಿನಗೆ 80,000 ಬರ್ತಾ ಇತ್ತು. ನೀನ್ ಏನ್ ಮಾಡ್ತಾ ಇದ್ದೆ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನೀನ್ ನಮ್ ಕಾರ್ ತಗೊಬೇಕು ಅಂದ್ರೆ ಬಿಡಪ್ಪ ನನ್ನ ಹತ್ರ ಟ್ಯಾಕ್ಸ್ ಎಷ್ಟು ಹೋಗ್ತಾ ಇದೆ, ಕಾರ್ ಹೆಂಗ್ ತಗೊಳಕ್ ಆಗುತ್ತೆ ಅಂತ ನೀನು ಆ ಪ್ಲಾನ್ ಡ್ರಾಪ್ ಮಾಡ್ಬಿಡ್ತೀಯ. ಈಗ ನಿನ್ನ ಹತ್ರ 1 ಲಕ್ಷ ಬರ್ತಾ ಇದೆ. ಇವಂದು ನೀನ್ EMI 30,000 ಇದ್ರುನು 20,000 ನಿನಗೆ ಸೇವ್ ಆಯ್ತು. ಇವಾಗ 80,000 ಬರ್ತಾ ಇತ್ತು, ಇವಾಗ ನೀನ್ 20 ಡೈರೆಕ್ಟ್ ಆಗಿ ಬರುತ್ತೆ. ಪ್ಲಸ್ 10,000 ಎಕ್ಸ್ಟ್ರಾ ಆಡ್ ಮಾಡ್ತೀಯ ನೀನು. ಅದೊಂಥರ ಎಕಾನಮಿಲಿ ಸರ್ಕ್ಯುಲೇಟ್ ಆಗುತ್ತಲ್ಲ. ಇವಾಗ ಕಾರ್ದು ಆ ಕಂಪನಿ ಸ್ಟಾಕ್ಸ್ ಮೇಲೆ ಹೋಗುತ್ತೆ, ಎಕಾನಮಿನೂ ಬೂಸ್ಟ್ ಆಗುತ್ತೆ, GDPನೂ ಇಂಪ್ರೂವ್ ಆಗುತ್ತೆ, ಇದೊಂಥರ ಸರ್ಕ್ಯುಲೇಷನ್ ಆಗುತ್ತೆ. ಅಂಡ್ ಈಗ ಎಷ್ಟೊಂದು ಈ ತರ ಕನ್ಸ್ಯೂಮರ್ಸ್ ಜಾಸ್ತಿ ಆದ್ರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಅಷ್ಟು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಅದು ಇದು ಎಲ್ಲ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ನಿಮಗೆ ಐಡಿಯಾಸ್ ಉಳಿಯುತ್ತೆ ಮಚ್ಚ, ನಿನ್ ಕೈಲಿ ದುಡ್ಡಿದ್ರೆ ಎಲ್ಲ ನೀನು ಇವಾಗ ಗೌರ್ಮೆಂಟ್ ಇಂಡೈರೆಕ್ಟ್ಲಿ ನೀನ್ ಇನ್ವೆಸ್ಟ್ ಮಾಡ್ತೀಯ. ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದು ಇನ್ವೆಸ್ಟ್ಮೆಂಟ್ ಟುವರ್ಡ್ಸ್ ದಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಏನೇ ಆಗ್ಲಿ ಅವ್ರು ಯಾಕೆ ಮಾಡಲ್ಲ ಅಂದ್ರೆ ಅವ್ರ ಹತ್ರ ಉಳ್ಸಕ್ ಆಗ್ತಿಲ್ಲ ದುಡ್ಡು ಅಂತ. ಅಂಡ್ ಇಷ್ಟು ಪೇನೇ ಮಾಡ್ತಾ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಅಮೌಂಟ್ ಇವ್ರು ಸೇವ್ ಮಾಡಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕರೆಕ್ಟ್. ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಬೂಸ್ಟ್ ಟು ದಿ ಎಕಾನಮಿ. ಬೇರೆ ಏನೇನಾದ್ರೂ ಕೀ ಪಾಯಿಂಟ್? ವರ್ಷದಿಂದ ಕಾಯ್ತಾ ಇದ್ವಿ ಇದಕ್ಕೆ, ಈ ತರ ಒಂದು ಟ್ಯಾಕ್ಸ್ ಎಕ್ಸಂಪ್ಷನ್ ಬೇಕಾಗಿತ್ತು ಮಿಡಲ್ ಕ್ಲಾಸ್. ಯಾಕಂದ್ರೆ ಟ್ಯಾಕ್ಸ್ ಕಟ್ಟಿ ಎಲ್ಲರಿಗೂ ಸಾಕಾಗೋಗಿತ್ತು. ಕರೆಕ್ಟ್. ಸೊ ಇದೊಂಥರ ಬೆಸ್ಟ್ ಬಜೆಟ್ ಹೇಳ್ಬೋದು. ಮೋದಿ ಗವರ್ಮೆಂಟ್ ಲಾಸ್ಟ್ 3 ಬಜೆಟ್ ಗಿಂತ ಇದು 3rd ಟೈಮ್ ಅಲ್ಲ ಬಂದಿರೋದು ಬಿಜೆಪಿ. ಸೊ ಬೆಸ್ಟ್ ಬಜೆಟ್ ಆಕ್ಚುಲಿ. ಇನ್ನೊಂದು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಎಷ್ಟೋ ಜನ ಲೈಕ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೊಂದು ಮೋಟಿವೇಶನ್ ಬರುತ್ತೆ, ನೋಡಿ ನಾವು ಇರೋದು ಎಲ್ಲಿ ಮಾಡ್ತಾ ಇದೀವಿ. ನೀವು ಆ ಸಪೋರ್ಟ್ ಕೊಟ್ರೆ ನಮ್ಗೆ ಇನ್ನ ಎಂತೂಸಿಯಾಸಮ್ ಬರುತ್ತೆ, ಲೈಕ್ ಇನ್ನ ಜಾಸ್ತಿ ವಿಡಿಯೋ ಮಾಡ್ಬೇಕು ಅಂತ. ಸೊ ಚಾನಲ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.